ಡ್ರಗ್ಸ್ ಮುಕ್ತ ಬೆಂಗಳೂರು ಗುರಿಯತ್ತ ಪೊಲೀಸರು ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಡಿಸಿಪಿ ನಾರಾಯಣ್ ಎಂ ಹಾಗೂ ಎಸಿಪಿ ಕೆಎಂ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಬಂಡೇಪಾಳ್ಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಗೌಡ ನೇತೃತ್ವದ ತಂಡವು ಮಹತ್ವದ ಕಾರ್ಯಾಚರಣೆಯನ್ನು ನಡೆಸಿದೆ. ಪೊಲೀಸರು ವಿದೇಶಿ ಮೂಲದ ವ್ಯಕ್ತಿಯನ್ನು ಬಂಧಿಸಿ 75 ಲಕ್ಷ ಮೌಲ್ಯದ 752 ಗ್ರಾಂ MDMA ಹಾಗೂ 8 ಗ್ರಾಂ 37 ಮಿಲಿ ಕೊಕೇನ್ ವಶಪಡಿಸಿಕೊಂಡಿದ್ದಾರೆ. ಈ ಅಂತಾರಾಷ್ಟ್ರೀಯ ಡ್ರಗ್ ರ್ಯಾಕೆಟ್ ಬಯಲಿಗೆಳೆದಿರುವ ಪೊಲೀಸರು ಮುಂದಿನ ತನಿಖೆಯನ್ನು ಗಂಭೀರವಾಗಿ ಮುಂದುವರೆಸಿದ್ದಾರೆ. ಮತ್ತು ನಮ್ಮ ಸಿಬ್ಬಂದಿಯವರು ಶಿವಶಂಕರ್ ಮತ್ತು ಕಾಂತರಾಜು ಎಲ್ಲರೂ ನಮ್ಮ ಕ್ರೈಮ್ ವಿಭಾಗ ಒಳ್ಳೆ ಕೆಲಸ ಮಾಡಿದೆ. ಅದನ್ನು ಡ್ರಗ್ಸ್ ಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿಯುತ್ತೆ. ಯಾವುದಾದ್ರೂ ಈ ಥರ ಅನುಮಾನಾಸ್ಪದ ವ್ಯಕ್ತಿಗಳು ಈ ಥರ ಡ್ರಾಪ್ ಔಟ್ಸ್ ಅಥವಾ ನೋಡಿದಾಗ ಪಬ್ಲಿಕ್ ಖಂಡಿತ ಲೋಕಲ್ ಪೊಲೀಸ್ಗೆ 112ಗೆ ಇನ್ಫಾರ್ಮ್ ಮಾಡಬೇಕು. ಬೆಂಗಳೂರು ಸಿಟಿನ ಡ್ರಗ್ಸ್ ಫ್ರೀ ಮಾಡಬೇಕು. ಈ ಪ್ರಕರಣ ಸಂಬಂಧಪಟ್ಟಂಗೆ ಮಾನ್ಯ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್ ನಮ್ಮ ಸಿಬ್ಬಂದಿನ ಅಭಿನಂದಿಸಿದ್ದಾರೆ. ಡ್ರಗ್ಸ್ ಮೇಲೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಕ್ಟೋಬರ್ 2ರಂದು ನಡೆಯುವ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಬೆಂಗಳೂರು ಮಹಾನಗರ ಪ್ರಾಧಿಕಾರದ ಆರೋಗ್ಯ ಮತ್ತು ಶಿಕ್ಷಣ ವಿಶೇಷ ಆಯುಕ್ತರು ಪ್ರಕಟಣೆಯನ್ನು ನೀಡಿದ್ದಾರೆ. ಪ್ರಕಟಣೆಯಲ್ಲಿ ಅಕ್ಟೋಬರ್ 2ರಂದು ನಗರದ ವ್ಯಾಪ್ತಿಯಲ್ಲಿರುವ ಕಸಾಯಿ ಖಾನೆಗಳಲ್ಲಿ ಪ್ರಾಣಿಗಳ ಹತ್ಯೆ ಮತ್ತು ಮಾಂಸ ಮಳಿಗೆಗಳಲ್ಲಿ ಮಾಂಸ ಮಾರಾಟವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಹೀಗಾಗಿ ನಾಗರಿಕರು ಈ ದಿನದಲ್ಲಿ ಮಾಂಸ ಮಾರಾಟ ಮತ್ತು ಖರೀದಿಯಿಂದ ದೂರ ಇರಲು ಸೂಚಿಸಲಾಗಿದೆ.